Heartfelt thanks to Varun Motors for being the foundation of my growth. I sincerely thank our respected GM, AGM, and especially our principal for the constant support and guidance. Under the principal's guidance, I learned many valuable lessons, not only about work, but about discipline, leadership, and life. This journey shaped my future. Forever grateful. Thank you all. Thank you, Varun Motor. ನಮ್ಮ ವಿ.ಸಿ ಶುರುವಾದಾಗಲಿಂದ ನನ್ನ ಜೊತೆನಲ್ಲಿದ್ದಂತ ಅಭಿಷೇಕ್ ಅವರು ಅವ್ರದ್ದು ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ಬೇರೆ ಬೇರೆ ಪ್ಲಾನ್ ಇದೆ ಸರ್ ನಮ್ದು ಅಂತ ಹೇಳಿ ನಮ್ಮ ಜೊತೆಯಿಂದ ಇವತ್ತು ನಮ್ಮ ವರುಣ್ ಮೋಟರ್ಸ್ಗೆ ರಿಸೈನ್ ಮಾಡಿ ಇವತ್ತು ಕೊನೆ ದಿನ ಅವ್ರದ್ದು. ಸೊ ಈ ಸಮಾರಂಭಕ್ಕೆ ನಮ್ಮ ಜನರಲ್ ಮ್ಯಾನೇಜರ್ ಸರ್ವಿಸ್ ಜಿಮ್ ಕಾರ್ಟರ್ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಅವ್ರಿಗೂ ಸ್ವಾಗತ. ಸ್ವಾಗತ. ಸೊ ಈ ಸಂದರ್ಭದಲ್ಲಿ ನಮ್ಮ ಅಭಿಷೇಕ್ ಅವರಿಗೆ ಕುರಿತು ನಮ್ಮ GM ಸರ್ ಒಂದೆರಡು ಮಾತುಗಳನ್ನ ಆಡ್ಬೇಕು, ಯಾಕಂದ್ರೆ ಅವ್ರ ಜೊತೆ ಬಹಳ ಒಡನಾಟ ಇತ್ತು ಅಂತ ಮಾತಾಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇದೇ ಒಂದು ಒಂಥರ ಬ್ಲ್ಯಾಕ್ ಆಗಿದೆ ನಮಗೆ. ಅಭಿಷೇಕ್ ತುಂಬ ಒಳ್ಳೆ ಕ್ಯಾಂಡಿಡೇಟು, ಇನ್ಸ್ಟ್ರಕ್ಟರು, ಟ್ರೈನರು, ಟ್ರಬಲ್ ಶೂಟರು. ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಭಿಷೇಕ್ ಬಂದು ಡೇ ನೈಟು ಮಾಡಿಬಿಟ್ಟು ಡಯಾಗ್ನೈಸ್ ಮಾಡಿ ಎಲ್ಲ ಮ್ಯಾನೇಜರ್ಸ್ ಹೆಲ್ಪ್ ಮಾಡ್ತಾ ಇದ್ರು. ಪ್ರಾಬ್ಲಮ್ ಬೇಗ ಸಾಲ್ವ್ ಆಗ್ತದೆ. ಸೊ ಇಂಥ ಒಳ್ಳೆ ವ್ಯಕ್ತಿ ನಾವು ದುಡ್ಡಿನ ಕಳ್ಕೊಳ್ತಾ ಇದ್ವಿ, ಅಷ್ಟೇ ಏನಿಲ್ಲ. ಆ್ಯಂಡ್ ಡೋರ್ ಇಸ್ ಓಪನ್, ಎನಿ ಟೈಮ್ ಯು ಕ್ಯಾನ್ ಕಮ್ ಬ್ಯಾಕ್. ನಾಟ್ ಲೈಕ್ ದಟ್ ಟುಡೇ ಅಂತಲ್ಲ. ಆಸ್ ಯು ಹ್ಯಾವ್ ಗೇನ್ ದಿ ಹಾರ್ಟ್ಸ್ ಆಫ್ ಮೆನಿ, ಎಲ್ಲರೂ ಹೃದಯ ಗೆಲ್ಸಿದ್ರ ನಿಮ್ಮ ಹಾರ್ಡ್ ವರ್ಕಿಂದ. ಸೊ ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ ಅಂತ ಬಯಸ್ವಿ. ಎಲ್ಲರೂ ದೇವರು ನಿಮ್ಮ ಜೊತೆ ಇರಬೇಕು. ಈಗ ಮಂಜುನಾಥ್ ಅವರು ನಾವು ಮಾತಾಡೋದು. ಸೊ ನಾನು ಅಭಿಷೇಕ್ ಅವರು ನೋಡಿದ್ದು ರನ್ನಿಂಗ್ ಸೆಂಟರ್ ಮುಂಚೆ ಇನ್ಸ್ಟ್ರಕ್ಟರ್ ಇಲ್ಲ, ಬಟ್ ಒಂದೆರಡು ಸಲ ಜಿಮ್ಮಿ ಸರ್ ಹೇಳಿದಾಗ ಗೊತ್ತಾಯ್ತು ಅಭಿಷೇಕ್ ಅವ್ರ ಟ್ಯಾಲೆಂಟ್ ಏನು. ಅಂದರೆ ಡಯಾಗ್ನೋಸಿಸ್ ಇರ್ಬೋದು, ಅವರು ಟ್ರೀಟ್ ಮಾಡೋದು ಇರ್ಬೋದು, ಪ್ರತಿಯೊಂದು ನನಗೆ ಅವಾಗ ಆಗಲೇ ಗೊತ್ತು ಅಭಿಷೇಕ್ ಅವ್ರು ನಮ್ಮದು ಅವ್ರ ಕ್ಯಾಂಡಿಡೇಟ್ ಅಂತ. ಬಟ್ ಎಲ್ಲ ಬರೋ ಕಾಯಿತು ನಾನು ಹೇಳ್ಬೇಕಂತ. ಅಂದರೆ ಯಾರಿಗೂ ಗೊತ್ತಿಲ್ಲ, ತುಂಬ ಜನರಿಗೆ ಅಭಿಷೇಕ್ ಯಾವ ಥರ ಕೆಪಿಬಿಟಿ ಅವ್ರದ್ದು ಏನು ಟ್ಯಾಲೆಂಟ್ ಇದೆ ಅನ್ನೋದು ತುಂಬ ಜನ ಗೊತ್ತಿರಲಿಲ್ಲ. ಜಿಮ್ಮಿ ಸರ್ ಒಂದು ಸಲ ಹೇಳಿದಾಗ ನನಗೆ ಗೊತ್ತಾಯ್ತು. ಬಟ್ ಆಮೇಲೆ ರಿಯಲೈಸ್ ನಾವು ಒಳ್ಳೆಯ ಒಬ್ಬ ಕ್ಯಾಂಡಿಡೇಟ್ನ ನಮ್ಮ ಕಡೆಯಿಂದ ದುರ್ಬಳಕೆ ಮಾಡ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ನನಗೆ ನಿಮ್ಗೆ ಕಳಿಸ್ಕೊಡೋ ಅಂತ ಇದಿಲ್ಲ, ನಮ್ಮ ಜೊತೆ ಇರಬೇಕು ಅನ್ನೋದೊಂದು ನೀವು ಹೇಳಿದ ರೀಸನ್ ನಿಮ್ಮ ಮುಂದೆ ಭವಿಷ್ಯ ನೋಡ್ತಾ ಇದ್ದ. ಬಟ್ ಸಪೋಸ್ ಏನಾದ್ರು ಇದ್ರೆ ಖಂಡಿತ ಕಂಡಕ್ಟ್ ಮಾಡಿ. ಏನು ಎಕ್ಸ್ಪೆಕ್ಟೇಷನ್ ಇದೆ, ಏನಿದೆ ನಮ್ಮ ಕಡೆಯಿಂದ ನಾವು ಎಂಪ್ಲಾಯ್ಸ್, ಬಟ್ ಒಬ್ಬರು ಕೆಲಸ ನಾವು ಖಂಡಿತ ನಮಗೇನೋ ಬೇರೆ ಏನಾದರೂ ಬೇಕು ಅಂತ ಆಗ್ತಾ ಇಲ್ಲ, ಬೇರೆ ಮಾಡ್ತೀನಿ ಸರಿಯಾಗಿ ಡೋರ್ ಓಪನ್ ಇದೆ, ಯಾವ ಬಗ್ಗೆ ಕೇಳಬೇಕು. ಹಾಗೆ ಇನ್ನೊಂದು ನನ್ನ ನೀವು ಮಾಡ್ತಾರೆ, ನಿಮಗೂ ಒಂದು ಈ ಥರ ಟ್ಯಾಲೆಂಟ್ಗಳು, ಈ ಥರ ಒಂದು ಎಕ್ಸ್ಪೀರಿಯನ್ಸು, ಬಾಂಡಿಂಗು ಈ ಥರ ನಾವು ಮೊದಲು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಇಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಬೇಕಾಗುತ್ತೆ. ಸೊ ಅವರಿಂದ ತುಂಬ ಕಲ್ತ್ಕೊಂಡಿರ್ತೀರಾ. ಇವಾಗ ಡಯಾಗ್ನೋಸಿಸ್ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ನೀವುಗಳು ನೆಕ್ಸ್ಟ್ ವರ್ಷಕ್ಕೆ ಬರ್ತೀರಾ. ಸೊ ಸರ್ ಹೇಗೆ ಎಲ್ಲರಿಗೂ ಬಾಂಧವ್ಯ ಇದನ್ನು ಬೆಳೆಸ್ಕೊಂಡಿದ್ದಾರೆ, ಆ ಥರ ನೀವು ಬೆಳೆಸ್ಕೊಳ್ಳಿ, ಮುಂದೆ ಬರೋಕ್ಕೆ ಅವಕಾಶಗಳಿದೆ. ಸೊ ನಿಮಗೂ ನೆಕ್ಸ್ಟ್ ಮಂತ್ ನಿಮ್ಮ ವರ್ಷಕ್ಕೆ ಮತ್ತೆ ನಿಮಗೂ ಅಲ್ಲಿ ಬೆಸ್ಟ್, ಚೆನ್ನಾಗಿ ಕೆಲಸ ಕಲ್ತ್ಕೊಳ್ಳಿ. ಫಸ್ಟ್ ಕಲ್ತ್ಕೊಳ್ಳಿ, ಆಮೇಲೆ ಮುಖ್ಯದೆಲ್ಲ ಕನಸು ಕಾಣೋದು. ಫಸ್ಟ್ ಹೆಸರು ಮಾಡಬೇಕು. ಆಮೇಲೆ ಈಗ ಏನಾಗ್ತದೆ, ಅಭಿಷೇಕ್ ಅವ್ರನ್ನ ನಾವು ಕಲ್ಸ್ಕೊಳಕ್ಕೆ ಇಷ್ಟ ಇಲ್ಲ, ಕೆಲವೊಂದು ಇದ್ರಲ್ಲಿ ಇರುತ್ತೆ, ಹೋದ ಸಾಕು ಅಂತ ವೆಯ್ಟ್ ಮಾಡ್ತಾರೆ ಅಲ್ವಾ, ಆ ಥರ ಆಗ್ತದೆ. ಯಾವತ್ತೂ ನಮ್ಮ ಜೊತೆ ಇರಬೇಕು ಅನ್ನೋದಿರಲಿ. ಹಾಗೇನೆ ಇರ್ಬೇಕು ಅಂದ್ಕೊಂಡಾಗೆ ಒಳ್ಳೆ ಫ್ಯೂಚರ್ ಇದೆ, ಮುಂದೆ ಹೋಗ್ತಿದ್ದೀವಿ ಅಂತ ಸಪೋರ್ಟ್ ಮಾಡ್ತೀವಿ. ಹಾಗಂತ ನಿಮ್ಮನ್ನು ಸ್ಟಾಪ್ ಮಾಡೋದು, ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತೀವಿ. ಒಳ್ಳೆ ಹೆಸರುಗಳನ್ನ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಒಂದ್ಸರಿ ಈ ಕಡೆ ನೋಡಿ ಸರ್, ಹಂಗೆ ಸರ್, ಹಂಗೆ ಈ ಕಡೆ ನೋಡಿ ಸರ್.
ಸೊ ಇವರು ದೇವನಹಳ್ಳಿ ಊರ್ನವರು. ಸೊ ದೇವನಹಳ್ಳಿ ಸುತ್ತಮುತ್ತ ಏನೇನಿದಾವೆ ಅಂತ ಈ ಬುಕ್ಕಲ್ಲಿದೆ, ಓದ್ಬಿಟ್ಟು ನಿಮ್ಮ ಊರ್ ಬಗ್ಗೆ ತಿಳ್ಕೊ. ಹಾಗೆ ಇವರು ಮುಂದೆ ಒಂದು ದೊಡ್ಡ ಗ್ಯಾರೇಜ್ ಓನರ್ ಆಗಲಿ ಅಂತ ನಾವು ಶುಭ ಹಾರೈಸ್ತಾ, ಬೆಳವಣಿಗೆ ಆಗಲಿ, ಹಾಗೆ ಬೇಗ ಮದುವೆ ಆಗಲಿ. ಸರ್ ಹಂಗೆ ಒಂಚೂರು ಹತ್ರ ನಿಂತ್ಕೊಳ್ಳಿ ಸರ್, ಹತ್ರ ನಿಂತ್ಕೊಳ್ಳಿ ಫೋಟೋ. ಎಲ್ಲರೂ ಬನ್ನಿ ಸರ್, ಫೋಟೋ ಪಡೆಯೋಲ್ಲ. ಬನ್ನಿ ಬನ್ನಿ ಮಧು ನಮ್ಮ ಟೀಮ್ ಚಿಕ್ಕದೆ. ಸೊ ಮಧು ನಿಮ್ಗೆ ಇವರ ಸೀನಿಯರ್, ಹಾಗಾಗಿ ಮಧುನು ಒಳ್ಳೆ ಎಕ್ಸ್ಪೀರಿಯನ್ಸ್.